ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಜೆಎಂ ಕೊರಬುಗೆ ಪರಿಷತ್ ಟಿಕೆಟ್ಗೆ ಕುರುಬ ಸಮುದಾಯ ಪಟ್ಟು ಹಿಡಿದಿದೆ, ಆಗ್ರಹಿಸ್ತಾ ಇದೆ. ಪರಿಷತ್ ಟಿಕೆಟ್ ಅನ್ನ ನೀಡೋದಕ್ಕೆ ಆಗ್ರಹಿಸಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಜೆಎಂ ಕೊರಬುಗೆ ಪರಿಷತ್ ಟಿಕೆಟ್ ನೀಡಬೇಕು ಅಂತೇಳಿ ಕುರುಬ ಸಮುದಾಯ ಆಗ್ರಹ ಮಾಡಿದೆ. ಪರಿಷತ್ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಲಬುರಗಿಯಿಂದ ಕುರುಬ ಸಮುದಾಯದ ಲೀಡರ್ಗಳು ಬಂದಿದ್ರು. ಜೆಎಂ ಕೊರಬುಗೆ ಪರಿಷತ್ ಸ್ಥಾನಮಾನ ನೀಡಬೇಕು ಅಂತೇಳಿ ಕುರುಬ ಸಮುದಾಯ ಇದೀಗ ಒತ್ತಡವನ್ನ ಹೇರುತ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಮಾತು ಕೊಟ್ಟಿದ್ರು, ಹೀಗಾಗಿ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಕುರುಬ ಸಮುದಾಯದ ಮನವಿಯನ್ನ ಸ್ವೀಕರಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಇದೇ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಸಮುದಾಯ ಮಾಡಿದೆ. ಜೆಎಂ ಕೊರಬು ಅವರೇನಿದ್ದಾರೆ ಅವರಿಗೆ ಪರಿಷತ್ ಸ್ಥಾನವನ್ನ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿರೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇದೇ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಸಮುದಾಯದಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಬೀದರ್ ಗುಲ್ಬರ್ಗ ಹಿಂಗೇನಪ್ಪ ಅಂತಂದ್ರೆ ನಮ್ಗೆ ಇದು ಆಗ್ಯವು. ಈಗ ನಾವು ಗುಲ್ಬರ್ಗ ಜಿಲ್ಲೆಯಿಂದ ಇಷ್ಟೆಲ್ಲ ಬಂದಿದ್ದು ಕಾರಣಪ್ಪ ಅಂತಂದರೆ ನಮಗೆ ಯಾವ ಥರದಿಂದ ಪಟ್ಟ ಪೂಜಾರಿಗಳಿಗೆ ಅಲ್ಲಿ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ವ್ಯಕ್ತಿ ಆಡಳಿತಕ್ಕೆ ನಮಗೆ ಬೇಕಪ್ಪ ಅಂತಂದ್ರೆ ಈ ಸದ್ಯ ನಮಗೆ ಹಿಂದೆ ನಮ್ಮ ಹಿರಿಯರನ್ನು ಕೂಡ ಯಾರೂ ಇದ್ದಿದ್ದಿಲ್ಲ. ಈಗ ನಾವು ಇನ್ನು ನೋಡೋದ್ರೊಳಗೆ ನಮಗೆ ಈಗ ಸದ್ಯ ಜೆಎಂ ಕೊರಬು ಸಾವರು ಅದಾರ. ಅದಕ್ಕೆ ನಾವು ಅವ್ರ ಸಲುವಾಗಿ ಅಪ್ಪ ಅಂತಂದ್ರೆ ಇಷ್ಟು 100ಕ್ಕೂ ಎಷ್ಟು ಜನ ನಾವೇನಪ್ಪ ಅಂದ್ರೆ ಬಂದಿದ್ದ ಕಾರಣ ಅವರಿಗೆ MLC ಆಗಬೇಕಂತ ತಿಳ್ಕೊಂಡು MLC ಆಗಬೇಕು. ಹಿಂದೆ ಏನಪ್ಪ ಅಂತಂದ್ರೆ ಅವರು ಕೂಡ MLC ಒಂದು MLA ಒಂದು ಇದು ಮಾಡಿದ್ರು. ಈಗೇನಪ್ಪ ಅಂತಂದ್ರೆ ನಾವು ಅದ್ರ ಸಲುವಾಗಿ ಎಲ್ಲ ಆಗ್ರಹ ಮಾಡ್ಲಕತ್ತೀವಿ. ಈಗ ನಾವು ಗುಲ್ಬರ್ಗಕ್ಕೆ ಹೋಗಿ ಏನಪ್ಪ ಅಂತಂದ್ರೆ ದೊಡ್ಡ ಖರ್ಗೆ ಸಾಹೇಬ್ರಿಗೂ ಕೂಡ ಮನವಿ ಮಾಡೀವಿ. ಜೆಎಂ ಕೊರಬು ಸಾಹೇಬ್ರಿಗೆ ಹಿಂದೆ ನಾವು MLA ಟಿಕೆಟ್ ಕೇಳೋಕೆ ಬಂದಿದ್ದೀವಿ. ಕೂಡಾಮ ಅಂತ ಹೇಳಿ ಹಿಂದೆಡೆ ಕೈ ತಪ್ಪಿದ್ರು ಅವ್ರ ಪಕ್ಷ ನಿಷ್ಠವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮೂತಿ ನೋಡಲಿ, ಖರ್ಗೆ ಸಾಹೇಬ್ರ ಮೂತಿ ನೋಡಿ, ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೂತಿ ಎಲ್ಲರ ಮೂತಿ ನೋಡಿ ನಾವು ಪಕ್ಷದಾಗ ಉಳಿಬೇಕು, ಮುಂದೆ ಅವಕಾಶಗಳು ಕೊಡ್ತೀವಿ ಅಂತಂದಿದ್ರು. ಅದಕ್ಕೆ ಈಗ ಅವಕಾಶ MLC ಬಂದದ, MLC ಕೊಡಬೇಕು. ಒಂದು ವೇಳೆ MLC ಕೊಡಲಿಲ್ಲ ಅಂದ್ರೆ ಹಿಂದೆ ಟಿಕೆಟ್ ಕೊಟ್ಟಿಲ್ಲ, ಎದ್ರದ್ದು ಕಾಂಗ್ರೆಸ್ ಟಿಕೆಟ್ MLA ಕೊಟ್ಟಿಲ್ಲ. ಈಗೂ MLC ಕೊಡಲಿಲ್ಲ ಅಂತಂದ್ರೆ ನಾವು ನಿರ್ಧಾರ ತೊಗೊಂಡಿವಿ ಸಮಾಜ ಇಡೀ ಜಿಲ್ಲಾದಂಥದ್ದು. ಒಂದು ವೇಳೆ ಇದೇ ನಮ್ಮನ್ನು ಕಡೆಗಣಿಸೋದವರು ಬರೀ ಹೋಟ್ ಕೇಳ್ತಾರೆ, ನಮಗೆ ಹೋಟ್ ಕೊಡ್ರಿ, ನಮಗೆ ವಿಶ್ವಾಸ ಮಾಡಿರಿ, ಪೂಜಾಳ ಭಾರಿ ಬೋಣಿಗೆ ಮಾಡಿರಿ, ಇದೇ ಆಯ್ತು ನಮ್ಮ ಹಣಿ ಬರ. ಮುಂದೆ ನಮಗೆ ಅಧಿಕಾರ ಕೊಡೋದು ಯಾವಾಗ ಅವರು? ಈ ಸಾರಿ ಅಧಿಕಾರ ಕೊಟ್ಟರು ಕೊರಬು ಸಾಹೇಬ್ರಿಗೆ ಅಂದ್ರೆ ಒಳ್ಳೇದಾಯ್ತು, ಒಳ್ಳೇದಾಗಲಿಲ್ಲ ಈ ಸಾರಿ ಉಲ್ಟಾ ಆಗ್ತದೆ.